ಷರತ್ತುಬದ್ಧವಾಗಿ ಹಾರ್ಮುಜ್ ಜಲಸಂಧಿಯನ್ನ ತೆರೆದಿದ್ದೇವೆ. ಕದನ ವಿರಾಮ ಪರಿಸ್ಥಿತಿಯಲ್ಲಷ್ಟೇ ಹಾರ್ಮುಜ್ ಓಪನ್ ಆಗಿದೆ. ಇರಾನ್ ರಕ್ಷಣಾ ಸಚಿವಾಲಯದ ವಕ್ತಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಿಲಿಟರಿ ಹಡಗುಗಳು ಹಾರ್ಮುಜ್ನಲ್ಲಿ ಹೋಗುವಂತಿಲ್ಲ. ಅದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಜಲಸಂಧಿಯಲ್ಲಿ ಹಾದು ಹೋಗುವ ಹಕ್ಕನ್ನ ಹೊಂದಿಲ್ಲ. ಬ್ರಿಗೇಡಿಯರ್ ಜನರಲ್ ರಿಜಾ ತಾಲ್ನಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಲೆಬನಾನ್ ಪರಿಸ್ಥಿತಿ ಬದಲಾಗ್ಬಿಟ್ರೆ ಹಾರ್ಮುಜ್ ಬಂದ್ ಆಗತ್ತೆ, ಜಲಮಾರ್ಗವನ್ನ ಮತ್ತೆ ಮುಚ್ಚಬಹುದು ಅಂತ ಹೇಳಿ ವಕ್ತಾರರು ತಿಳಿಸಿರುವಂತದ್ದು. ಕದನ ವಿರಾಮ ಪರಿಸ್ಥಿತಿಯಲ್ಲಷ್ಟೇ ಜಲಸಂಧಿ ಓಪನ್ ಆಗುತ್ತೆ. ಷರತ್ತುಬದ್ಧವಾಗಿ ಹಾರ್ಮುಜ್ ಜಲಸಂಧಿಯನ್ನ ತೆರೆದಿದ್ದೇವೆ ಅಂತ ಹೇಳಿ ಇರಾನ್ನ ರಕ್ಷಣಾ ಸಚಿವಾಲಯದ ವಕ್ತಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಿಲಿಟರಿ ಹಡಗುಗಳು ಹಾರ್ಮುಜ್ನಲ್ಲಿ ಹೋಗುವಂತಿಲ್ಲ, ಅವ್ರಿಗೆ ಆ ರೈಟ್ಸ್ ಕೂಡ ಇಲ್ಲ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿನ ತೀವ್ರ ಉದ್ವಿಗ್ನತೆ, ಅದರ ನಡುವೆ ಈಗ ತೈಲ ಮತ್ತು ಅನಿಲ ಸಾಗಣೆಗೆ ಅನುಮತಿಯನ್ನ ಮಾಡಿಕೊಟ್ಟಿದ್ದಾರೆ. ಪರ್ಮಿಷನ್ ಇದೆ. ಈಗ ಹಾರ್ಮುಜ್ ಜಲಸಂಧಿಯನ್ನೇ ಓಪನ್ ಮಾಡಿದ್ದಾರೆ. ಈಗ ಸೊ ಇದರಿಂದ ಎಷ್ಟರ ಮಟ್ಟಿಗೆ ತೊಂದರೆ ಆಗಿತ್ತು, ಸಾಕಷ್ಟು ಎಫೆಕ್ಟ್ ತಟ್ಟಿತ್ತು, ಗ್ಯಾಸ್ನ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗ್ತಾ ಇತ್ತು ಅಂತ ಹೇಳಿ ಗೊತ್ತಿರುವಂತದ್ದು. ಇರಾನ್ ಅಮೆರಿಕ ಮಧ್ಯೆ ನಿಲ್ಲದಂತಹ ಪರಮಾಣು ಸಮರ, ಹಾರ್ಮುಜ್ ತೆರಿತಾ ಇದ್ದಂತೆ ವಾಕ್ ಸಮರ ಈಗ ತಾರಕಕ್ಕೇರಿದೆ. ನಾವು ಯಾವತ್ತೂ ಕೂಡ ನಮ್ಮ ಮಹತ್ವಾಕಾಂಕ್ಷೆ ಬಿಟ್ಕೊಡಲ್ಲ. ಅಮೆರಿಕಕ್ಕೆ ಖಡಕ್ ತಿರುಗೇಟನ್ನ ಕೊಟ್ಟಿದ್ದ ಇರಾನ್. ನಾಗರಿಕ ಬಳಕೆಗಾಗಿ ಪರಮಾಣನ್ನ ಹೊಂದುತ್ತೇವೆ, ಪರಮಾಣು ಹೊಂದಲ್ಲ ಅಂತ ಟ್ರಂಪ್ ಹೇಳಿದ್ದು ಸುಳ್ಳು ಸುಳ್ಳು ಸುಳ್ಳು. ಯುರೇನಿಯಂ ಅನ್ನ ಅಮೆರಿಕಕ್ಕೆ ನಾವು ಹಸ್ತಾಂತರಿಸಿಲ್ಲ ಅಂತೇಳಿ ಸ್ವತಃ ಈಗ ಇರಾನ್ ಹೇಳಿಕೆ ಕೊಟ್ಟಿರುವಂಥದ್ದು. ನಾಗರಿಕ ಬಳಕೆಗಾಗಿ ಪರಮಾಣು ಹೊಂದುತ್ತೇವೆ ಅಂತ ಹೇಳಿ, ಪರಮಾಣು ಹೊಂದಲ್ಲ ಅಂತ ಹೇಳಿ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳಿದ್ರು, ಅದೆಲ್ಲವೂ ಕೂಡ ಹುಸಿ ಸುಳ್ಳು. ಸೊ ಹಾರ್ಮುಜ್ನ ಈಗಾಗಲೇ ತೆರೆದಿದ್ದಾರೆ, ಓಪನ್ ಮಾಡಿದ್ದಾರೆ. ಸೊ ಅನುಕೂಲಕ್ಕೆ ಎಡೆ ಮಾಡಿಕೊಟ್ಟಿದ್ದ ಆ ಒಂದು ತೆರವು. ಯಾವಾಗ ಹಾರ್ಮುಜ್ ತೆರೀತಾ ಇದ್ದಂತೆ ವಾಕ್ ಸಮರ ಕೂಡ ಈಗಾಗಲೇ ತಾರಕಕ್ಕೇರ್ತಾ ಇದೆ. ಇಸ್ರೇಲ್ ಲೆಬನಾನ್ ಪರಿಸ್ಥಿತಿ ಏನಾದ್ರೂ ಬದಲಾಗ್ಬಿಟ್ರೆ ಸಾಕಷ್ಟು ತೊಂದರೆ ಆಗುತ್ತೆ. ಹಾರ್ಮುಜ್ ಜಲಸಂಧಿಯನ್ನ ನಾವು ತೆರೆಯಲ್ಲ, ಬಂದರು ದಿಗ್ಬಂಧನ ತೆಗೆದ್ರಷ್ಟೇ ಹಾರ್ಮುಜ್ ಓಪನ್ ಆಗುತ್ತೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಇರಾನ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬರೀ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾರೆ. ಇರಾನ್ ಬಂದರುಗಳ ದಿಗ್ಬಂಧನ ತೆಗೆದಿದ್ರೆ ಹುಷಾರ್ ಅಂತ ಹೇಳಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಯಾಕಂತಂದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ರೀತಿಯಾಗಿ ಬರೀ ಸುಳ್ಳು ಹೇಳಿದ್ರಲ್ಲ. ಸೊ ಇದಕ್ಕೆ ಇರಾನ್ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಬರೀ ಸುಳ್ಳು ಹೇಳ್ತೀರಾ ಅಂತ ಹೇಳಿ ಅವರು ನೇರಾನೇರವಾಗಿ ಕೌಂಟರ್ ಕೊಡುವಂತಹ ಕೆಲಸ ಕೂಡ ಅಲ್ಲಿಂದಲೂ ಆಗ್ತಾ ಇದೆ. ಎಸ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವು, ಈಗಾಗಲೇ ನೋಡಿ ಮಧ್ಯಪ್ರಾಚ್ಯದಲ್ಲಿ ಎಷ್ಟರ ಮಟ್ಟಿಗೆ ಈ ಉದ್ವಿಗ್ನತೆ ಮರೆಮಾಚಿತ್ತು ಅಂತಂದ್ರೆ ನಿಜಕ್ಕೂ ಈ ಹಾರ್ಮುಜ್ ಜಲಸಂಧಿ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಅನ್ಕೊಂಡಿದ್ರು. ಈಗ ಕೊನೆಗೂ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ತೆರವುಗೊಳಿಸಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಿ. ಜಲಸಂಧಿಯನ್ನ ಈಗ ನಾವು ಮುಕ್ತ ಮಾಡ್ತಿದೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇನೆ ಇದನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತಾರೆ. ನಮಗೆ ಖುಷಿಯಾಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಬೆನ್ನಲ್ಲೇನೆ ಲೆಬನಾನ್ ಮೇಲೆ ದಾಳಿ ನಿಲ್ಲಿಸುವಂತೆ ಇಸ್ರೇಲ್ಗೆ ಕೂಡ ಕರೆ ಮಾಡಿದ್ದೀನಿ ನಾನು ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಮತ್ತೆ ಇನಫ್ ಇಸ್ ಇನಫ್ ಅನ್ನುವಂತ ರೀತಿಯಲ್ಲಿ ಯುದ್ಧವನ್ನ, ಕದನ ವಿರಾಮವನ್ನ ಘೋಷಿಸಬೇಕು ಲೆಬನಾನ್ ಮೇಲೆ ಅನ್ನುವಂತ ಒಂದು ತಾಕೀತನ್ನ ಇಸ್ರೇಲ್ಗೆ ಮಾಡಿರುವಂತದ್ದು. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಂತೆ ಜಗತ್ತಿನಲ್ಲಿ ಒಂದು ಮಟ್ಟಕ್ಕೆ ನಿಟ್ಟುಸಿರು ಬಿಡ್ತಾರೆ. ಒಂದ್ ಕಡೆ ಹಾರ್ಮುಜ್ ಜಲಸಂಧಿಯಿಂದ ಹಾರ್ಮುಜ್ ಜಲಸಂಧಿ ಮುಕ್ತವಾಗುತ್ತೆ, ಎಲ್ಲರೂ ಕೂಡ ಫ್ರೀಯಾಗಿ ಸಂಚರಿಸಬಹುದು ಅನ್ನುವಂಥದ್ದು ಇರಾನ್ ಏನ್ ಹೇಳಿಕೆ ನೀಡಿದೆ. ಈ ಬೆನ್ನಲ್ಲೇನೆ ಅಲ್ಲಿ ಯಾವುದೇ ರೀತಿಯ ಮಿಲಿಟರಿ ಹಡಗುಗಳನ್ನ
ನಾವು ಬಿಡಲ್ಲ, ಎಲ್ಲವನ್ನೂ ಕೂಡ IRGCಯ ತಪಾಸಣೆಯಲ್ಲೇನೆ ಬಿಡಲಾಗುತ್ತದೆ, ನಾಗರಿಕ ಹಡಗುಗಳನ್ನು ಬಿಡಲಾಗುತ್ತದೆ ಅನ್ನುವಂಥದ್ದನ್ನ ಹೇಳಿದ್ರು. ಈ ಜೊತೆಗೆ ಅಮೆರಿಕ ದಿಗ್ಬಂಧನ ಏನು ಹಾಕಿದೆ ಅದನ್ನು ತೆರವು ಮಾಡಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಅಮೆರಿಕ ದಿಗ್ಬಂಧನವನ್ನ ತೆರವು ಮಾಡಲ್ಲ ಅನ್ನುವಂಥ ರೀತಿಯಲ್ಲೇ ನಡವಳಿಕೆ ಮಾಡ್ಕೊಳ್ತಾ ಇದ್ರಿಂದ ಮತ್ತಷ್ಟು ವಾಕ್ಸಮರ ಮುಂದುವರಿತಾ ಇರುವಂತದ್ದು. ಅಮೆರಿಕ ದಿಗ್ಬಂಧನವನ್ನು ತೆಗಿಬೇಕು, ಜಲಮಾರ್ಗ ಮುಕ್ತ ಮಾಡಿದ್ದೇವೆ, ಇದರ ಬೆನ್ನಲ್ಲೇನೆ ಲೆಬನಾನ್ಗೆ ನೀವು ಕದನ ವಿರಾಮ ಘೋಷಿಸಬೇಕು ಅಂತ ಈ ಹಿಂದೆ ಕೂಡ ಹೇಳಿತ್ತು. ಲೆಬನಾನ್ ಕದನ ವಿರಾಮದ ಒಳಗಡೆ ಬರ್ತದೆ ಅಂತ, ಲೆಬನಾನ್ ಕದನ ವಿರಾಮಕ್ಕೆ ಬರಲ್ಲ ಅಂತ ಹೇಳಿ ಸೀಸ್ ಫೈರ್ ಮಾಡಿದ ಮರುದಿನಾನೇ ಘೋರವಾದಂತ ದಾಳಿ ಮಾಡಿದಂಥದ್ದು ಇಸ್ರೇಲ್. ಲೆಬನಾನ್ ಮೇಲೆ 300ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣ ಆಗಿತ್ತು, ಲಕ್ಷಾಂತರ ಜನ ನಿರಾಶ್ರಿತರಾಗುವ ರೀತಿಯಲ್ಲಿ ಇಸ್ರೇಲ್ ಮಾಡಿದಂಥದ್ದು. ಸೊ ಎರಡನೇ ಸುತ್ತಿನ ಮಾತುಕತೆ ಆಗ್ತಾ ಇರುವಂತ ಬೆನ್ನಲ್ಲೇನೆ ಈಗ ಲೆಬನಾನ್ ಮೇಲೆ ಇಸ್ರೇಲು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಒತ್ತಡ ಏರಿದೆ. ಇಸ್ರೇಲು ಕೂಡ ಕದನ ವಿರಾಮ ಘೋಷಿಸ್ತೀವಿ ಅಂತ ಹೇಳಿರುವಂತದ್ದು 10 ದಿನಗಳ ಕಾಲ. ಇಲ್ಲಿ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿರೋದು ಒಂದು ಒಳ್ಳೆ ಬೆಳವಣಿಗೆ. ಆದ್ರೆ ಅದಾದ ಬೆನ್ನಲ್ಲೇ ಮತ್ತೆ ಬೇರೆ ಬೇರೆಯ ಒಂದು ಹೇಳಿಕೆಗಳು ಬರ್ತಾ ಇದಾವೆ ಟ್ರಂಪ್ ಕಡೆಯಿಂದ. ನಾವು ಪರಮಾಣುವನ್ನು ಹೊಂದುವುದಕ್ಕೆ ಬಿಡುವುದೇ ಇಲ್ಲ ಅನ್ನುವಂತ ಹೇಳಿಕೆಯನ್ನ, ಇರಾನ್ ಪರಮಾಣು ಹೊಂದುವುದನ್ನ ಬಿಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇನೆ ಮತ್ತೆ ಈ ಕಡೆಯಿಂದ ಕೌಂಟರ್ ಅಟ್ಯಾಕ್ ಕೂಡ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹಕ್ಕಾದ ಪರಮಾಣು ಶಕ್ತಿಯನ್ನ ಹೊಂದುವಂತ ನಮ್ಮ ಹಕ್ಕನ್ನ ನಾವು ಬಿಟ್ಕೊಡೋದೇ ಇಲ್ಲ, ನಮ್ಮ ಬಳಿ ಇರುವಂತ ಯುರೇನಿಯಂ ಅನ್ನ ಅಮೆರಿಕಾಗೆ ಒಪ್ಪಿಸುವಂತ ಪ್ರಮೇಯನೇ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಅವರು ಕೂಡ ಚಿಕ್ಕನಾಗಿದ್ದಾರೆ. ಸೊ ಈ ರೀತಿಯಲ್ಲಿ ಮತ್ತೆ ವಾಕ್ಸಮರಗಳು ಮುಂದುವರಿತಾ ಇದ್ದಾವೆ. ಸೊ ಎಲ್ಲಿ ಮತ್ತೆ ಇಲ್ಲಿ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಇದು ಗೊತ್ತಿಲ್ಲ. ಎರಡನೆಯ ಮಾತುಕತೆ ಇಸ್ಲಾಮಾಬಾದ್ ನಲ್ಲಿ ನಡೆಯುವಂತದಕ್ಕೆ ತಯಾರಿ ನಡೀತಿದ್ದಂತ ಬೆನ್ನಲ್ಲೇ ಒಂದು ಕಡೆ ಒಂದು ಒಳ್ಳೆ ಬೆಳವಣಿಗೆಗಳಾದ್ರೆ ಮತ್ತೊಂದು ಕಡೆ ಮತ್ತೆ ನಾವು ಈ ಪರಮಾಣುವನ್ನ ಕಿತ್ಕೊಳ್ತೇವೆ ಅಂತಾರೆ, ನಾವು ಬಿಡೋದಿಲ್ಲ ಅಂತೇಳಿ ಇರಾನ್ ಹೇಳ್ತಾರೆ. ಸೊ ಇದು ನಿಜಕ್ಕೂ ಕೂಡ ಕೊಡೋದಿಲ್ಲ, ನೀ ಬಿಡೋದಿಲ್ಲ ಅನ್ನೋ ರೀತಿಯಲ್ಲೇನೆ ಸಾಗ್ತಾ ಇದೆ. ಅಂದ್ರೆ ವಾಕ್ಸಮರಗಳೇನಿದ್ದಾವೆ ಆ ವಾಕ್ಸಮರಗಳು ಕೂಡ ನಡೀತಾನೆ ಇರ್ತವೆ. ಯುದ್ಧದಂತ ಸಂದರ್ಭದಲ್ಲಿ ಒಂದ್ ಕಡೆ ಯುದ್ಧ ನಡೀತಾ ಇದ್ರೆ ಇನ್ನೊಂದ್ ಕಡೆ ವಾಗ್ಯುದ್ಧಗಳು ಕೂಡ ನಡೀತಾ ಇರ್ತವೆ. ಅದೇ ರೀತಿಯಲ್ಲಿ ಈಗ ಅಮೆರಿಕ ನಡ್ಕೊಳ್ತಾ ಇದೆ ಮತ್ತೆ. ಸೊ ಎರಡನೇ ಮಾತುಕತೆಗೆ ಮುಂಚೆ ಈ ರೀತಿಯಲ್ಲಿ ಒಂದ್ ಕಡೆ ಮುಕ್ತ ಕಂಠದಿಂದ ಸ್ವಾಗತಿಸಿದ್ರೆ ಇನ್ನೊಂದ್ ಕಡೆ ಪರಮಾಣು ಕೊಡ್ಬೇಕು ಅಂತಾರೆ ಇವರು, ಇನ್ನೊಂದ್ ಕಡೆ ನಾವು ಪರಮಾಣುವನ್ನ ನಮ್ಮ ಹತ್ರ ಯುರೇನಿಯಂ ಅನ್ನ ನಾವು ಕೊಡೋದಿಲ್ಲ, ಪರಮಾಣುವನ್ನ ಹೊಂದ್ತೀವಿ ಅಂತಾರೆ. ಈ ರೀತಿಯಲ್ಲಿ ಈಗ ಸಂದಿಗ್ಧತೆಗೆ ಸಿಗಾಕೊಂಡಿರುವಂತದ್ದು. ಮತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ಹೇಳಿಕೆಗಳು, ಪ್ರತಿ ಹೇಳಿಕೆಗಳು? ಎರಡನೆಯ ಮಾತುಕತೆ ಪ್ರಾರಂಭ ಆಗುತ್ತಾ? ಎರಡನೇ ಮಾತುಕತೆ ಪ್ರಾರಂಭ ಆಗೋದಕ್ಕೆ ಒಳ್ಳೆ ಅಡಿಪಾಯ ಅನ್ನೋ ರೀತಿಯಲ್ಲಿ ಹಾರ್ಮುಜ್ ಜಲಸಂಧಿ ಮುಕ್ತ ಆಯ್ತು, ಲೆಬನಾನ್ ಮೇಲೆ ಸೀಸ್ ಫೈರ್ ಆಯ್ತು. ಸೊ ಈ ಎಲ್ಲ ಒಳ್ಳೆ ಬೆಳವಣಿಗೆಗಳು ಅಂತ ಹೇಳಿದ್ಕೊಳ್ಳೆ ಇನ್ನೊಂದು ಡಿಮ್ಯಾಂಡ್ ಅನ್ನ ಇಡೋದಕ್ಕೆ ಶುರು ಮಾಡಿದಂಥದ್ದು, ಇನ್ನೊಂದು ಡಿಮ್ಯಾಂಡ್ಗೆ ನಾವು ಬಗ್ಗಲ್ಲ ಅಂತ ಹೇಳ್ತಾ ಇರೋದು. ಈ ರೀತಿಯಲ್ಲೇನೆ ಈ ಒಂದು ಇದು ಸಾಕ್ತಾನೆ ಇರುತ್ತೆ. ಹಾಗಾಗಿ ಮಾತುಕತೆ ಅನ್ನುವಂಥದ್ದು ಕೂಡ, ಸಂಧಾನದ ಮಾತುಕತೆ ಅನ್ನುವಂಥದ್ದು ಕೂಡ ಒಂದು ದಿನ, 2 ದಿನ, 1 ತಿಂಗಳು ಈ ರೀತಿಯಲ್ಲಿ ನಡೆದಿಲ್ಲ. ಹಲವಾರು ಮಾತುಕತೆಗಳು, ಸಂಧಾನದ ಮಾತುಕತೆಗಳು ನಡೆದ ಬೆನ್ನಲ್ಲೇನೆ ಹಲವಾರು ಡಿಮ್ಯಾಂಡ್ಗಳನ್ನ ಇಡುವಂಥದ್ದು, ಕೆಲವೊಂದು ಷರತ್ತುಗಳನ್ನು ತೆಗೆಯೋದು, ಷರತ್ತುಗಳನ್ನು ಹಾಕೋದು, ಇದು ನಡೀತಾನೆ ಇರುತ್ತೆ. ಹೀಗಾಗಿ ಇವತ್ತು ಮತ್ತಿನ್ನೇನ್ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ದೀಪಾ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.